ಬಳ್ಳಾರಿ ಉಪಚುನಾವಣೆ ಗೆಲುವಿನ ಬಳಿಕ ಪಕ್ಷೇತರ ಶಾಸಕ ರಾಮುಲು ತಮ್ಮ ಆತ್ಮೀಯ ಗೆಳೆಯ ಜನಾರ್ದನ ರೆಡ್ಡಿ ಅವರನ್ನ ಚಂಚಲಗೌಡ ಜೈಲಿನಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದರು. ಜೈಲಿನಲ್ಲಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರೆಡ್ಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ರಾಮುಲು ಜೊತೆ ಶಾಸಕರಾದ ಸುರೇಶ್ ಬಾಬು, ನಾಗೇಂದ್ರ, ಸೋಮಶೇಖರ್ ರೆಡ್ಡಿ, ಮೃತ್ಯುಂಜಯ ಜಿನಗ ಹಾಗೂ ಸಂಸದರಾದ ಫಕೀರಪ್ಪ, ಶಾಂತ ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ರಾಮುಲು, ರಾಜ್ಯದಲ್ಲಿ ತಮ್ಮನ್ನ ಕಳ್ಳರಂತೆ ಬಿಂಬಿಸಲಾಗ್ತಾ ಇದೆ. ರಾಜಕೀಯ ಷಡ್ಯಂತ್ರದಿಂದ ರೆಡ್ಡಿ ಅವರನ್ನ ಬಂಧಿಸಲಾಗಿದೆ ಅಂದರು. ಅಲ್ಲದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದು ಆರೋಪದಿಂದ ಹೊರಬರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದ ನಂತರ ತಮ್ಮ ಆಪ್ತ ಮಿತ್ರನನ್ನ ಶ್ರೀರಾಮುಲು ಭೇಟಿ ಮಾಡಿದ್ದಾರೆ. ಇವತ್ತು ಯಾವ ರೀತಿಯೆಲ್ಲ ಮಾತುಕತೆ ನಡೆಸಿದ್ರು ಮತ್ತೆ ಈ ಭೇಟಿಯ ಮುಂದಿನ ಬೆಳವಣಿಗೆಗಳು ಏನಾಗಬಹುದು? ಹೌದು ಗುರುಪ್ರಸಾದ್, ಈಗಾಗಲೇ ಏನಂತಂದ್ರೆ ಶ್ರೀರಾಮುಲು ಅವರು ಗೆದ್ದ ನಂತರ ಅವ್ರನ್ನ ಭೇಟಿ ಆಗಬೇಕಾಯ್ತು. ಕಾರಣಾಂತರಗಳಿಂದ ಗೆದ್ದ 3-4 ದಿನಗಳು ಅವರಿಗೆ ಆದ್ರೂ ಕೂಡ ಅವ್ರ ಭೇಟಿ ಆಗೋದು ಸಾಧ್ಯವಾಗಿದ್ದಿಲ್ಲ. ಸರ್ಕಾರಿ ರಜೆ ನಿಮಿತ್ತ ಅವ್ರನ್ನ ಭೇಟಿ ಆಗಿಲ್ಲ. ನಿನ್ನೆ ತಾನೇ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಇಂದು ಚಂಚಲಗೌಡ ಜೈಲಿಗೆ ತೆರಳಂತ ಶ್ರೀರಾಮುಲು ಅವರು ಮುಂದಿನ ರಾಜಕೀಯ ನಡೆ ಮತ್ತು ಏನು ಯಾವ ರೀತಿಯಾಗಿ ತಮ್ಮ ಹೊಸ ಪಕ್ಷವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದೆ ಶಾಂತಾ, ಫಕೀರಪ್ಪ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ರಾಜಶೇಖರ ಗೌಡ ಕೂಡ ಇವರಿಗೆ ಸಾಥ್ ನೀಡಿದ್ರು. ಒಟ್ಟಾರೆ ಅವರು ಮಾತಾಡೋ ರೀತಿಯಲ್ಲಿ ರಾಮುಲು ಭೇಟಿ ನಂತರ ಮಾತಾಡಿದಂತ ಶ್ರೀರಾಮುಲು ಅವರು ಒಟ್ಟು ರಾಜಕೀಯ ಷಡ್ಯಂತ್ರದಿಂದ ಜನಾರ್ದನ ರೆಡ್ಡಿ ಅವರನ್ನ ಬಂಧಿಸಲಾಗಿದೆ. ಇದೆಲ್ಲವನ್ನು ಮೀರಿ ನಾವು ಈಗ ಯಾವ ರೀತಿಯಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಬಂದಿವೆ, ಅದೇ ರೀತಿಯಾಗಿ ನಮ್ಮ ಜೀವನದ ಚುನಾವಣೆ ಅನ್ನುವಂತ ಈ ನಿಟ್ಟಿನ ಇಂಥ ಸಂದರ್ಭದಲ್ಲಿ ಕೂಡ ನಾವು ಗೆದ್ದು ಬರ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಗುರುಪ್ರಸಾದ್. ಓಕೆ, ಈಗಾಗಲೇ ರಾಮುಲು ಅವರು ಗೆದ್ದ ನಂತರ ಮುಂದಿನ ಬೆಳವಣಿಗೆಗಳ ಬಗ್ಗೆ ಪಕ್ಕಾ ಪ್ಲಾನ್ ರೆಡಿ ಆಗಿರುತ್ತೆ. ಈ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಏನ್ ಮಾತುಕತೆ ನಡೆಸಿರ್ಬೋದು ಅಂತ ಹೇಳ್ತೀರಿ? ಹೌದು ಗುರುಪ್ರಸಾದ್, ಈ ಬಗ್ಗೆ ಯಾವುದೇ ಗುಟ್ಟು ಬಿಟ್ಟಿಕೊಳ್ಳದ ಶ್ರೀರಾಮುಲು ನೇರವಾಗಿ ಅವ್ರು ಹೇಳೋದೇನಂತಂದ್ರೆ, ನಾವು ನಮ್ಮ ಮುಂದಿನ ನಡೆ ಬಗ್ಗೆ ಮಾತಾಡಿದಂತ ಅಷ್ಟೇ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಹೊಸ ಪಕ್ಷದ ರೂಪುರೇಷೆ ಯಾವುದೇ ಅದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಅವ್ರು ನೀಡಿಲ್ಲ. ಅವ್ರು ಹೇಳೋದೇನಂತಂದ್ರೆ, ನಾವು ಹೊಸ ಪಕ್ಷದ ನಡೆಸುವ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಮತ್ತು ನಾವು ಎಲ್ಲಾ ಸಂಪೂರ್ಣ ಹೊಸ ಪಕ್ಷ ಸ್ಥಾಪನೆ ಮಾಡೋದು ಜನಾರ್ದನ ರೆಡ್ಡಿ ಅವರು ಜೈಲಿನಿಂದ ಹೊರಬಂದ ನಂತರವೇ ಅನ್ನೋಂತ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಈಗ ಅವ್ರದ್ದು ಕೂಡ ಜನಾರ್ದನ ರೆಡ್ಡಿ ಅವರು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಮತ್ತು ಬೇಲಿಗೆ ಅಪ್ಲೈ ಮಾಡಿದ್ದಾರೆ. ಇನ್ನು ಬೇಲ್ ಅವರಿಗೆ ದೊರೆತ ನಂತರ ಅವರು ಮತ್ತೆ ಏನು ಬಳ್ಳಾರಿಗೆ ಬಂದ ನಂತರ ಮುಂದಿನ ರಾಜಕೀಯ ಕುರಿತು ಚರ್ಚೆ ಮಾಡಲಿದ್ದೇವೆ ಮತ್ತು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಲಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅಂದ್ರೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ನಮ್ಮನ್ನ